ನೀವು ನೋಡ್ತಾ ಇದ್ದೀರಿ ಬಿಜಾಪುರ ಟುಡೇ ನ್ಯೂಸ್ ಚಾನೆಲ್. ಈಗ ಹೆಡ್ಲೈನ್. ಅಂಜುಮನ್ ಚುನಾವಣೆಗೆ ಯಾವುದೇ ತಕರಾರಿಲ್ಲ, ಆದರೆ ಚುನಾವಣೆ ನ್ಯಾಯಸಮ್ಮತವಾಗಿರಲಿ. ಮುದ್ದೇಬಿಹಾಳದ ಪ್ರತಿಯೊಬ್ಬ ಮುಸ್ಲಿಂ ವ್ಯಕ್ತಿ ಅಂಜುಮನ್ ಸದಸ್ಯ. ಎಲ್ಲವನ್ನೂ ಕಡೆಗಣಿಸಿ ಚುನಾವಣೆ ಮಾಡುತ್ತಿದ್ದಾರೆ. ಇದು ಚುನಾವಣೆ ಆಕ್ರಮ, ಇದು ತಳ ಮುಟ್ಟುವುದಿಲ್ಲ. ನಾವು ಚುನಾವಣೆಗೆ ತಕರಾರು ಮಾಡುತ್ತಿಲ್ಲ, ನ್ಯಾಯಸಮ್ಮತವಾಗಿ ಚುನಾವಣೆ ಮಾಡಲಿ. ವಕ್ಫ್ ಇಲಾಖೆ ಮಾರ್ಗದರ್ಶನವಂತಿರಬೇಕು. ಯಾಕೆ ಶ್ರೀಮಂತರನ್ನು ಸ್ಪರ್ಧಿಸಬೇಕಾ? ಹುಟ್ಟಿದ ಪ್ರತಿಯೊಬ್ಬ ಮುಸ್ಲಿಮನು ಮುದ್ದೇಬಿಹಾಳದ ಅಂಜುಮನ್ ಸದಸ್ಯನಾಗಿರುವುದರಿಂದ ಅವನಿಗೆ ಮತದಾನ ಹಕ್ಕಿದೆ, ಸದಸ್ಯನಾಗುವ ಹಕ್ಕಿದೆ, ಅಂಜುಮನ್ ಬಗ್ಗೆ ಮಾತಾಡುವ ಹಕ್ಕಿದೆ. ಗೂಂಡಾಗಳ ವಿರುದ್ಧ ಯಾರೇ ಮಾತಾಡಲಿ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕಾಗಿದೆ. ಇಲ್ಲಿ ಸ್ವಾರ್ಥ, ವೈಯಕ್ತಿಕ ದ್ವೇಷ ಅದು ಮನೆಯಲ್ಲಿರಲಿ. ಬೇರೆಯವರು ಯಾರೋ ಬಂದು ನಮ್ಮ ಅಂಜುಮನ್ದಲ್ಲಿ ಮನಸ್ಸಿಗೆ ಬಂದಂತೆ ಮಾಡಿ ಹಿತವಚನ ಹೇಳಿ ಇಲ್ಲಿಂದ ಓಡಿ ಹೋದಂಥ ಚುನಾವಣಾಧಿಕಾರಿ ನಮಗೆ ಬೇಕಾಗಿಲ್ಲ. ಅಂಜುಮನ್ ಸಂಸ್ಥೆ ಚುನಾವಣೆ ಕುರಿತು ನ್ಯಾಯವಾದಿ ಕೆಎಂ ರಿಸಾಲ್ದಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮಾತನಾಡಿ ನ್ಯಾಯಯುತ ಚುನಾವಣೆಗೆ ಒತ್ತಾಯಿಸಿದ್ದಾರೆ. ಡ್ರಾಪ್ ಲಿಸ್ಟ್ ಪಬ್ಲಿಕೇಶನ್ ಮಾಡಿ ಒಂದು ಸರ್ಕಾರದ ಕರ್ನಾಟಕ ರಾಜ್ಯ ವಕಫ್ ಮಂಡಳಿಯ ಆದೇಶ ಸಂಪೂರ್ಣವಾಗಿ ಕಡೆಗಣಿಸಿದರು. ಮತ್ತೊಮ್ಮೆ ಕರ್ನಾಟಕ ರಾಜ್ಯ ವಕಫ್ ಮಂಡಳಿ 8ನೇ ಜುಲೈರಂದು ಚುನಾವಣಾಧಿಕಾರಿ ನೇಮಕ ಮಾಡುವುದರೊಂದಿಗೆ ಈ ಆದೇಶದಲ್ಲಿ ಹೊಸದಾಗಿ ತುರ್ತಾಗಿ ಸದಸ್ಯತ್ವ ಮಾಡಿಕೊಂಡು ಚುನಾವಣೆ ಮಾಡಲು ನಿರ್ದೇಶನ ನೀಡಿದರು. ಈ ನಿರ್ದೇಶನದಂತೆ ಎನ್ರೋಲ್ಮೆಂಟ್ ಆಫೀಸರ್ ಕೆಲಸ ಮಾಡಬೇಕಾಗಿದ್ದು ಅದು ಮಾಡಿಲ್ಲ. ಸಾರ್ವಜನಿಕರು ಈ ಕುರಿತು ಹಲವಾರು ದೂರು ಮನವಿ ನೀಡಿದರೂ ಸಂಪೂರ್ಣವಾಗಿ ಕಡೆಗಣಿಸಿದರು. ಇದರ ಹಿಂದೆ ಕೆಲವು ಪಟ್ಟಬದ್ಧ ಹಿತಾಸಕ್ತಿ ಅಡಗಿದೆ. ಕೆಲವು ವಿಜಯಪುರ ಜಿಲ್ಲೆಯ ಕೆಲವು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮತ್ತು ನಾಮನಿರ್ದೇಶಿತ ಸದಸ್ಯರು, ಶಾಸಕರು ಹಾಗೂ ಸಚಿವರು ಹಸ್ತಕ್ಷೇಪ ಮಾಡುವುದರೊಂದಿಗೆ ಈ ಅಕ್ರಮ ಚುನಾವಣೆಗೆ ಕುಮ್ಮಕ್ಕ ನೀಡಿದರು. ಈ ತಬಸುಮ್ ಎಂಬ ವಕ್ಫ್ ಅಧಿಕಾರಿಯ ಈ ಅಕ್ರಮ ಕಾರ್ಯ ನೋಡಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಇವರ ಮೇಲೆ ಕ್ರಮ ಕೈಗೊಳ್ಳಲು ಮುಂದಾಗಿತ್ತು. ಅವರನ್ನು ಅಕ್ರಮ ಚುನಾವಣೆ ಕಾರ್ಯ ಮಾಡಿದ್ದಕ್ಕಾಗಿ ಅಮಾನತಿನಲ್ಲಿಡಬೇಕಾಗಿತ್ತು. ಆದರೆ ಮಹಿಳೆ ಎಂಬ ಕಾರಣದಿಂದ ಆ ಹೆಣ್ಣು ಮಗಳನ್ನು ಕೇವಲ ಕ್ರಮ ಕೈಗೊಳ್ಳದೆ ಕೊಪ್ಪಳ ನಗರಕ್ಕೆ ಜಿಲ್ಲೆಗೆ ವರ್ಗಾಯಿಸಿದರು. ಅದನ್ನು ಸಹಿಸದೆ ಈ ಅಕ್ರಮ ಸದಸ್ಯತ್ವ ಮಾಡಿ ಚುನಾವಣೆ ನಡೆಸದೆ ಅಕ್ರಮ ಅಧಿಕಾರ ಪಡೆಯುವ ಉದ್ದೇಶದಿಂದ ಅಂಜುಮನ್ ಆಡಳಿತಕ್ಕೆ ಕಂಟಕ ಆಗಿ ಪರಿಗಣಿಸಿದ ಕೆಲವು ಜನರು ಅವರನ್ನು ಮತ್ತೆ ಬಿಜಾಪುರಕ್ಕೆ ತರುವುದರ ಮೂಲಕ ತಕ್ಷಣ ಚುನಾವಣೆ ಘೋಷಣೆ ಮಾಡಿದರು. ಈ ಚುನಾವಣೆ ಘೋಷಣೆ ಹಿಂದೆ ಕುತಂತ್ರ ನಡೆದಿದೆ. ಈ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲ್ಲಬೇಕಾಗಿದ್ದ ಅನೇಕ ಅಭ್ಯರ್ಥಿಗಳನ್ನು ಏಕಾಏಕಿ ನಾಮಪತ್ರಗಳನ್ನು ತಿರಸ್ಕರಿಸಿದರು. ಯಾಕೆ ತಿರಸ್ಕರಿಸಿದರು? ಅದರ ಹಿಂದಿನ ಉದ್ದೇಶ ಏನು? ಯಾರು ಸ್ವಾಮಿ ತಕರಾರು ಮಾಡಿದರು? ಈ ಹಿಂದೆ ಅವರು ಸದಸ್ಯರಾಗಿದ್ದರು, ಅಂಜುಮನ್ ಚುನಾವಣೆಗೆ ಸ್ಪರ್ಧಿಸಿದ್ರು. ಈ ಸಂದರ್ಭದಲ್ಲಿ ಇರಲಾರದ ತಕರಾರು ಈಗ್ಯಾಕೆ ಬಂತು? ಇದು ವಿಚಾರ ಮಾಡಬೇಕಂತ ವಿಷಯ. ಇದೇ ರೀತಿ ಹಲವಾರು ಜನ ಇದ್ದಾರೆ, ಅವ್ರು ಯಾಕೆ ನಾಮಪತ್ರ ತಿರಸ್ಕಾರಗೊಂಡಿಲ್ಲ? ಈ ಒಂದು ಪ್ರಶ್ನೆ ಸಾರ್ವಜನಿಕವಾಗಿ ಎದ್ದಿದೆ, ಅದಕ್ಕೆ ಉತ್ತರ ಕೊಡಬೇಕಾಗಿದೆ. ಸರ್ಕಾರ, ವಕ್ಫ್ ಇಲಾಖೆ ಈ ರೀತಿ ಅಕ್ರಮ ಚುನಾವಣೆ ಮಾಡುತ್ತಿರುವ ಚುನಾವಣಾಧಿಕಾರಿ ಔದ್ರಾಮ್ ಮತ್ತು ಎನ್ರೋಲ್ಮೆಂಟ್ ಆಫೀಸರ್ ಶ್ರೀಮತಿ ತಬಸ್ಸುಮ್ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿದೆ. ಸರ್ಕಾರ ಆದೇಶ ಮತ್ತು ನಿರ್ದೇಶನದಂತೆ 8 ಜುಲೈ ಆದೇಶದಲ್ಲಿ ತಿಳಿಸಿದಂತೆ ಸದಸ್ಯತ್ವ ಮಾಡಿಕೊಂಡು ಚುನಾವಣೆ ಮಾಡಬೇಕಾಗಿತ್ತು. ಇದು ಮಾಡಿಲ್ಲ. ಅದೇ ರೀತಿ ಜುಲೈ 24ರಂದು ಶ್ರೀಮತಿ ತಬಸ್ಸುಮ್ ಎನ್ರೋಲ್ಮೆಂಟ್ ಆಫೀಸರ್ ಅವರು ನಿಜವಾದ ಸದಸ್ಯತ್ವ 8 ಜುಲೈದ ಆದೇಶ ಪ್ರಕಾರ ಮಾಡಿಕೊಂಡಿದ್ದಾರೆ ಅಥವಾ ಇಲ್ಲ ಪರಿಶೀಲಿಸಿ ಇಂಥ ಚುನಾವಣೆ ಕ್ರಮ ಕೈಗೊಳ್ಳಬೇಕೆಂದು ಇಲಾಖೆ ನಿರ್ದೇಶನ ನೀಡಿದೆ. ಆ ನಿರ್ದೇಶನಕ್ಕೂ ಬೆಲೆ ಇಲ್ಲ, ನಾಮಪತ್ರಕ್ಕೂ ಬೆಲೆ ಇಲ್ಲ, ಸರ್ಕಾರ ವಕ್ಫ್ ಇಲಾಖೆ ನೀಡಿದ ಆದೇಶಕ್ಕೂ ಬೆಲೆ ಇಲ್ಲ. ಇವರು ಬೆಲೆ ಕೊಡುವುದು ಯಾರಿಗೆ? ಎಲ್ಲವನ್ನೂ ಕಡೆಗಣಿಸಿ ಚುನಾವಣೆ ಮಾಡುತ್ತಿದ್ದಾರೆ. ಇದು ಚುನಾವಣೆ ಅಕ್ರಮ ಮತ್ತು ಸಂಪೂರ್ಣವಾಗಿ ತಪ್ಪಾಗಿದೆ. ಇದು ದಳ ಮುಟ್ಟುವುದಿಲ್ಲ.
ಚುನಾವಣೆ ಹೋಗಿ ಮುಂದಿನ ದಿನಮಾನಗಳಲ್ಲಿ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬರಲು ಸಾಧ್ಯ ಇಲ್ಲ. ನಾವು ಚುನಾವಣೆಗೆ ತಕರಾರು ಮಾಡುತ್ತಿಲ್ಲ, ನ್ಯಾಯಸಮ್ಮತವಾಗಿ ಚುನಾವಣೆ ಮಾಡಲಿ, ಅದಕ್ಕೆಲ್ಲರೂ ತಯಾರಾಗಿರಬೇಕು. ಮುದ್ದೇಬ್ಯಾಳದ ಜನರು ಅಕ್ರಮ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಶಕ್ತಿ ಮುದ್ದೇಬ್ಯಾಳದ ಯುವಜನರು ಅಳವಡಿಸಿಕೊಳ್ಳಬೇಕಾಗಿದೆ. ನ್ಯಾಯ ಧ್ವನಿ ಎತ್ತಿ ಕೇಳಬೇಕಾಗಿದೆ. ಎಲ್ಲಿವರೆಗೆ ನೀವು ನ್ಯಾಯ ಕೇಳುವುದಿಲ್ಲವೋ ಅಲ್ಲಿವರೆಗೆ ನಿಮಗೆ ನ್ಯಾಯ ಸಿಗುವುದಿಲ್ಲ. ಅನ್ಯಾಯದ ಮುಂದೆ ಯಾವತ್ತೂ ತಲೆಬಾಗಬಾರದು. ಧೈರ್ಯವಾಗಿ ನ್ಯಾಯ ಕೇಳಬೇಕು. ಯಾಕೆ ಸ್ವಾಮಿ 10,000 ನಾಮಪತ್ರಕ್ಕೆ ದುಡ್ಡು? MLA ಚುನಾವಣೆಗೆ ಸ್ಪರ್ಧಿಸಬೇಕಾದ್ರೆ ಅಷ್ಟು ದುಡ್ಡಿಲ್ಲ. ಸರ್ಕಾರದ ನಿಗಮ ಮಂಡಳಿ ಪುರಸಭೆಗೆ ಸ್ಪರ್ಧಿಸಬೇಕಾದ್ರೆ ಅಷ್ಟು ದುಡ್ಡಿಲ್ಲ. ಯಾಕೆ ಶ್ರೀಮಂತರ ಸ್ಪರ್ಧಿಸಬೇಕಾ? ಬಡವರು ಸ್ಪರ್ಧಿಸಬಾರ್ದ? 500,000 ಇಟ್ಟರೆ ಸಾಕು. ಇನ್ನೊಂದು ವಿಷಯ ನೆನಪಿರಬೇಕು, ಇದು ಟ್ರಸ್ಟ್ ಆಸ್ತಿ. ಇಲ್ಲಿ ಮುದ್ದೇಬ್ಯಾಳದ ಪ್ರತಿಯೊಬ್ಬ ವ್ಯಕ್ತಿ ಸದಸ್ಯ ಹುಟ್ಟಿದ ಮುಸ್ಲಿಂ ಸದಸ್ಯನಾಗಿದ್ದಾನೆ. ಅದು ನಮ್ಮ ಬಯಲಾದಲ್ಲಿದೆ. ಪ್ರತಿಯೊಬ್ಬ ಮುಸ್ಲಿಮರಿಗೂ ಅಧಿಕಾರ ಇದೆ ಅಂಜುಮನ್ ಸಂಸ್ಥೆಗೆ ಸ್ಪರ್ಧಿಸಲು ಮತ್ತು ಮತದಾನ ಮಾಡಲು. ಇಲ್ಲಿ ಅರ್ಹತೆ ಏನೆಂದರೆ ಮುದ್ದೇಬ್ಯಾಳ ನಾಗರಿಕನಾಗಿದ್ದರೆ ಸಾಕು, ಅವ ಮತದಾನ ಮಾಡಬಹುದು, ಸ್ಪರ್ಧಿಸಬಹುದು. ಅದಕ್ಕಾಗಿ ಮುದ್ದೇಬ್ಯಾಳದ ಸಾರ್ವಜನಿಕರಿಗೆ, ಮುಸ್ಲಿಂ ನಾಗರಿಕರಿಗೆ ವಿನಂತಿಸುವುದೇನೆಂದರೆ ಮುದ್ದೇಬ್ಯಾಳ ನಗರದ ಅಂಜುಮನ್ ಸುಧಾರಣೆಗಾಗಿ ಯುವಜನರು ಟೊಂಕು ಕಟ್ಟಿ ನಿಲ್ಲಬೇಕಾಗಿದೆ. ಈ ಅಂಜುಮನ್ ಉಳಿಸಲು ಧ್ವನಿ ಎತ್ತಬೇಕಾಗಿದೆ. ಆಗ ಮಾತ್ರ ಒಂದು ಅಂಜುಮನ್ ರಕ್ಷಣೆ ಮಾಡಲು ಸಾಧ್ಯ. ಎಲ್ಲ ಮುಸ್ಲಿಮರು ಅವಿರೋಧ ಮಾಡಬೇಕಾದ್ರೆ ಮುದ್ದೇಬ್ಯಾಳದ ಎಲ್ಲ ಮುಸ್ಲಿಮರು ಆಧಾರ್ ಕಾರ್ಡ್ದೊಂದಿಗೆ ಫ್ರೀಯಾಗಿ ಸದಸ್ಯತ್ವ ಪಡೆದುಕೊಂಡು ಮತದಾನ ಮಾಡಲಿ. ಎಲ್ಲರೂ ಸೇರಿ ಮತದಾನ ಮಾಡೋಣ. ಸದಸ್ಯತ್ವ ಏನು ದುಡ್ಡು ಕಟ್ಟುವುದು ಬೇಡ. ಹುಟ್ಟಿದ ಪ್ರತಿಯೊಬ್ಬ ಮುಸ್ಲಿಮನು ಮುದ್ದೇಬ್ಯಾಳದ ಅಂಜುಮನ್ ಸದಸ್ಯನಾಗಿರುವುದರಿಂದ ಅವನಿಗೆ ಮತದಾನ ಹಕ್ಕಿದೆ, ಸದಸ್ಯನಾಗುವ ಹಕ್ಕಿದೆ, ಅಂಜುಮನ್ ಬಗ್ಗೆ ಮಾತಾಡುವ ಹಕ್ಕಿದೆ. ಅದಕ್ಕಾಗಿ ನಾನು ಯುವಜನರಲ್ಲಿ ವಿನಂತಿ ಮಾಡ್ಕೋತೀನಿ, ಅಂಜುಮನ್ ಆಡಳಿತ ಮಂಡಳಿ ರಚನೆ ಮಾಡಲು ಯುವಜನರು ಟೊಂಕು ಕಟ್ಟಿ ಶಕ್ತಿಶಾಲಿಯಾಗಿ ಅನ್ಯಾಯದ ವಿರುದ್ಧ, ಗೂಂಡಾಗಳ ವಿರುದ್ಧ ಯಾರೇ ಮಾತಾಡಲಿ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕಾಗಿದೆ. ಇಲ್ಲದಿದ್ದರೆ ನಮ್ಮ ಅಂಜುಮನ್ ಉಳಿಯುವುದಿಲ್ಲ. ಸ್ವಾರ್ಥ, ವೈಯಕ್ತಿಕ ದ್ವೇಷ ಅದು ಮನೆಯಲ್ಲಿರಲಿ. ಅಂಜುಮನ್ ಉಳಿವಿಗಾಗಿ, ಅಂಜುಮನ್ ಅಭಿವೃದ್ಧಿಗಾಗಿ, ನಮ್ಮಲ್ಲಿರುವ ಭಿನ್ನಾಭಿಪ್ರಾಯ ಮರೆತು ನ್ಯಾಯಕ್ಕಾಗಿ, ನ್ಯಾಯಯುತ ಹೋರಾಟಕ್ಕಾಗಿ ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡುವುದರೊಂದಿಗೆ ಅಂಜುಮನ್ ಇಸ್ಲಾಂ ಕಮಿಟಿ ಚುನಾವಣೆ ಮಾಡೋಣ. ಈ ಚುನಾವಣೆ ನ್ಯಾಯಸಮ್ಮತವಾಗಿರಬೇಕು. ವಕ್ಫ್ ಇಲಾಖೆ ಮಾರ್ಗದರ್ಶನವಂತಿರಬೇಕು. ನಾವೆಲ್ಲರೂ ಸೇರಿ ಅಂಜುಮನ್ ಆಡಳಿತ ಮಂಡಳಿ ರಚನೆ ಮಾಡುವಂತಿರಬೇಕು. ಬೇರೆಯವರು ಯಾರೋ ಬಂದು ನಮ್ಮ ಅಂಜುಮನ್ದಲ್ಲಿ ಮನಸ್ಸಿಗೆ ಬಂದಂತೆ ಮಾಡಿ ಹಿತವಚನ ಹೇಳಿ ಇಲ್ಲಿಂದ ಓಡಿ ಹೋದಂಥ ಚುನಾವಣಾಧಿಕಾರಿ ನಮಗೆ ಬೇಕಾಗಿಲ್ಲ. ನಮ್ಮ ಸಂಸ್ಥೆ, ನಮ್ಮ ಹೆಮ್ಮೆ, ನಮ್ಮ ಆಡಳಿತ, ನಾವೆಲ್ಲರೂ ಸೇರಿ ಅಂಜುಮನ್ ಇಸ್ಲಾಂ ಕಮಿಟಿಯ ನ್ಯಾಯಬದ್ಧ ಆಡಳಿತ ಮಂಡಳಿ ರಚನೆ ಮಾಡೋಣ. ಬೋಗಸ್ ಸದಸ್ಯತ್ವ, ಅಕ್ರಮ ಸದಸ್ಯತ್ವ ಅದಕ್ಕೆ ಬೆಲೆ ಕೊಡದೆ ಸರ್ಕಾರ ನೀಡಿದ ಮಾರ್ಗದರ್ಶನ ಮತ್ತು ಆದೇಶದಂತೆ ವಕ್ಫ್ ಮಂಡಳಿ ರಚನೆ ಮಾಡೋಣ ಅಂತ ಹೇಳುತ್ತಾ, ಕ್ಷಣ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ಬಿಜಾಪುರ ಟುಡೇ ನ್ಯೂಸ್, ಇದು ಸತ್ಯದ ದಾರಿ, ಜನಪರ.